ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರು ನಮ್ಮ ಜೊತೆ ಇದ್ದಾರೆ. ಮೋಹನ್ ವಿಶ್ವ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ಮಹೇಶ್ ಗೌಡ್ರು ಇಷ್ಟೊತ್ತು ಸರ್ವೆ ನೋಡಿದ್ರು, ನಟರಾಜ್ ಗೌಡ್ರು ಮಾತನಾಡಿದ್ದನ್ನು ನೋಡಿದ್ರು. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಪ್ಲಸ್ 24 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಿದ್ರು. ಟೈಮ್ಸ್ ನಾವು ಹೇಳ್ತಾ ಇದೆ ಜೆಡಿಎಸ್ 2 ಸ್ಥಾನ ಪಡ್ಕೊಳ್ಳುತ್ತೆ ಅಂತ. ಫಸ್ಟ್ ರಿಯಾಕ್ಷನ್ ಏನು ಸರ್? ಮೇಡಮ್, ತಿಸ್ತಿ ಬಾರ್ ಮೋದಿ ಸರ್ಕಾರದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ನಾನು ಇಷ್ಟು ಬೇಗ ಈ ಸಮೀಕ್ಷೆಗಳು ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಇಡೀ ರಾಜ್ಯದ ಇಡೀ ರಾಷ್ಟ್ರದ ಎಲ್ಲ ಮಾಧ್ಯಮಗಳು, ಎಲ್ಲ ವಕ್ತಾರರು ಮತ್ತು ನಮ್ಮ ರೇವೇಂದ್ರ ರೇಷ್ಮೆ ಸರ್ ಅಂತ ಎಂಥ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರುಗಳಿಗೆ ಇಷ್ಟು ಬೇಗ ಇಂಥ ಮ್ಯಾಟ್ರು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, 60 ವರ್ಷಗಳ ರಾಜಕೀಯ ಸುದೀರ್ಘ ಇತಿಹಾಸದಲ್ಲಿ ತಮ್ಮದೇ ಆದಂಥ ಚಕ್ಯತೆಯನ್ನು ಉಳಿಸ್ಬಂದಿರುವಂಥ, ನಾನು ಕಾಕ ಅಂತಾನೆ ಕರೀತಾರೆ ಅವರನ್ನ. ಕಾಕ ಅಂತ ಹೇಳಿದ್ರೆ ಕಟ್ಟ ಕಾಂಗ್ರೆಸ್ಸಿಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಒಂದು ಮಾತನ್ನ ಹಾಡ್ತಾರೆ. ಏನಂತ? ಈ ಬಾರಿ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ 400 ಸೀಟುಗಳನ್ನ ಗೆದ್ದು ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ. ವಿಡಂಬನೆ ಉಂಟಲ್ವಾ, ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ತೇನೆ, ಖಂಡಿತ ಸಮರ್ಥನೆ ಮಾಡ್ಕೊಳ್ತೇನೆ. ಹೇಗೆ ವಿಡಂಬನೆ ಮಾತು ಅಂತ ಹೇಳಿದ್ರೆ, ರಾಜ್ಯಸಭೆಯಲ್ಲಿ ಆ ಮಾತನ್ನ ಹೇಳಿದಾಗ ಕಾಯ್ತಾ ಕೂತಿದ್ದಂತ ಬಕ್ಕ ಪಕ್ಷಿಗಳ ತರ ಕಾಯ್ತಾ ಕೂತಿದ್ದಂತ ಸಮೀಕ್ಷೆಗಳು ಸಹ ಮೋದಿಜಿಯವರನ್ನ ತಿಸ್ತಿ ಬಾರ್ ಮೋದಿ ಸರ್ಕಾರ ಅಂತ ಘೋಷಣೆ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂಡಿ ಪಕ್ಷದಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಯಾವಾಗ ಘೋಷಣೆ ಮಾಡಲಾಗುತ್ತೋ ಅವತ್ತು ಬಕಪಕ್ಷಿಯಂತೆ ಪ್ರಧಾನ ಅಭ್ಯರ್ಥಿ ನಾನೂ ಸಹ ಅಂತ ಹೇಳ್ಕೊಂಡು ಹಿಂಡಿ ಪಕ್ಷಗಳ ಜೊತೆ ಮೈತ್ರಿಗೆ ಬಂದಿದ್ದಂತಹ ಬಿಹಾರದ ಮುಖ್ಯಮಂತ್ರಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಅವರು ಆಗಿರ್ಬೋದು, ದೆಹಲಿಯ ಮುಖ್ಯಮಂತ್ರಿ ಅವರು ಆಗಿರ್ಬೋದು, ಅವ್ರ ಎದೆ ಜಲ್ಲಂದಿದ್ದಂತೂ ಸತ್ಯ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅವರೆಲ್ಲ, ಇಂಡಿ ಪಕ್ಷದಲ್ಲಿ ಹೇಗೆ ಬಿಟ್ಕೊಂಡು ಯಪ್ಪ ನಾನು ಮುಖ್ಯಮಂತ್ರಿ ಆಗಿದ್ರೆ ಸಾಕು ಮೋದಿ ಅವರ ನೇತೃತ್ವದಲ್ಲಿ ಅಂತೇಳಿ ನಿತೀಶ್ ಕುಮಾರ್ ಅವರು ಕಳ್ಕೊಳ್ತಾರೆ. ಇಲ್ಲ, ಇವರನ್ನೇನಾದ್ರೂ ಮಾಡಿ ಈ ರೀತಿ ಕಟ್ಟಾಕ್ಬೇಕು ಅಂತೇಳಿ, ನಮ್ಗೆ ಇಷ್ಟೇ ಸೀಟ್ ಬೇಕು ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ದೂರ ಆಗ್ತಾರೆ. ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆ ಮಾಡಬೇಕಾದ್ರೆ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಕಲ್ಲನ್ನು ಒಗಿತಾರೆ. ಇಷ್ಟೆಲ್ಲ ಇನ್ಸಿಡೆಂಟ್ ಆದ್ರೂ ಸಹ ನರೇಂದ್ರ ಮೋದಿಜಿ ಅವರ ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಅಭಿಪ್ರಾಯ ಇಲ್ದೇನೆ ಖರ್ಗೆಜಿ ಅವರು ಏನ್ ಮಾಡ್ತಾರೆ, ಮೋದಿ ಅವರ ವಿರುದ್ಧವಾಗಿ ಮಾತನಾಡಿದ್ದಲ್ಲ ಖರ್ಗೆಜಿ ಅವರು, ಪಕ್ಕದಲ್ಲೇ ಇದ್ರಲ್ಲ ಹಿಂಡಿ ಇದರಲ್ಲಿ ಅಲಯನ್ಸಸ್ ಅಲ್ಲಿ ಅವ್ರ ವಿರುದ್ಧವಾಗಿ ಸೇಡನ್ನ ತೀರ್ಸ್ಕೊಳ್ಳಬೇಕು ಅಂತ ಹೇಳಿ ಈ ಮಾತನ್ನ ಒಗೆದು ಬಿಡ್ತಾರೆ. ಒಗೆದಂತ ಸಂದರ್ಭದಲ್ಲಿ ಇದು ಖಂಡಿತವಾಗ್ಲೂ ಆದಂತ ಇನ್ಸಿಡೆಂಟ್. ಆ ಸಂದರ್ಭದಲ್ಲಿ ಮೇಡಮ್, ನಾನು ಇವಾಗ ಹಿಂದುದನ್ನು ನೆನಪಿಸ್ಕೊಳ್ತೇನೆ. ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಈ ಸ್ಥಿತಿಗೆ ಕಾರಣ ಯಾರು ಅಂತ ಹೇಳಿದ್ರೆ, ಕಾಂಗ್ರೆಸ್ ಇಂದಿರಾ ಗಾಂಧೀಜಿಯವರ ನೇತೃತ್ವದಿಂದ ಇಲ್ಲಿಯವರೆಗೆ ಅವ್ರ ಪಕ್ಷದಲ್ಲಿ ಯಾರ್ಯಾರು ಪಕ್ಕದಲ್ಲಿದ್ರೋ ಅವರನ್ನ ತುಳಿತಾ ಬಂದಿರೋದನ್ನ ನೀವು ನೋಡಿದ್ದೀರಿ. ನೀವು ಉದಾಹರಣೆಗೆ ನಾನು ಹೇಳ, ಶರದ್ ಪವಾರ್ ಏನಾದ್ರು, ಶರದ್ ಯಾದವ್ ಏನಾದ್ರು, ಹೌದಲ್ವಾ? ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇವತ್ತಿಗೂ ಸಹ ಅವ್ರು ಒಪ್ಕೊಳ್ಳೋದಿಕ್ ರೆಡಿ ಇಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸರ್ವೆಲ್ ಹೇಳಿದ್ರಿ ಏನೇನು ಆಕ್ಟಿವ್ ಆಗುತ್ತೆ ಅಂತ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಸರ್ಕಾರ, ನಮ್ಮ ಪಕ್ಷ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಎಲ್ಲೆಲ್ಲಿಲ್ವೋ ಅಲ್ಲೂ ಒಟ್ಟಾರೆ ಜಿಲ್ಲಾ ಕೇಂದ್ರದಲ್ಲಿ ಅಳತೆ ಮಾಡಿ ನೋಡಿದಾಗ 1 ಲಕ್ಷ ಮತಗಳಿಂದ ಹಿಡಿದು 6.5 ಲಕ್ಷ ಮತಗಳನ್ನು ನಾವು ಪಡ್ಕೊಂಡಿದ್ವಿ ಹೆಚ್ಚಿನದಾಗಿ. ಆ ಎಲ್ಲಾ ಮತಗಳ ಕ್ರೋಢೀಕರಣವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿರುವುದನ್ನ ಇಡೀ ರಾಜ್ಯದ ಜನ ಪ್ರೀತಿ ವಿಶ್ವಾಸಗಳಿಂದ ನಂಬಿದ್ದಾರೆ. ಮತ್ತೆ ನೀವು ಹೇಳಿದ್ರಿ 24 ಗೆಲ್ತೀವಿ ಅಂತ. ನಾನು ಇವಾಗ ಸತ್ಯ ಹೇಳ್ತೀನಿ, 24 ಅಲ್ಲ ಮೇಡಮ್, 28 ಲೋಕಸಭಾ ಚುನಾವಣೆಯನ್ನ ಈ ಬಾರಿ ಮೋದಿಜಿ ಅವರ ನೇತೃತ್ವದಲ್ಲಿ ನಾವು ಗೆಲ್ತೇವೆ. ಓಕೆ ಮೋಹನ್ ವಿಶ್ವ ಅವರೇ, ಬಿಜೆಪಿಗೆ ಒಂದ್ ರೀತಿ ಬೂಸ್ಟರ್ ಡೋಸ್ ಕೊಟ್ಟಂಗ ಆಯ್ತಾ ಅಂತ ಈ 2 ಸರ್ವೆ? ಹೌದು. ಅಲ್ಲ ನೋಡಿ, ಇದು ಹೌದು ಇವಾಗ ಸರ್ವೆಗಳು ಬಂದಿದೆ. ಬಟ್ ನೀವು ಕಳೆದ 10 ವರ್ಷಗಳಿಂದ ನೋಡ್ಕೊಂತ ಬಂದ್ರೆ ಎನಿ ಟೈಮ್ ಸ್ಟಾರ್ಟಿಂಗ್ ಆದಾಗ ಗೌರ್ಮೆಂಟು ಮಧ್ಯದಲ್ಲಿ ಮಾಡಿರೋ ಸರ್ವೆ ಆಗ್ಬೋದು, ಎಲೆಕ್ಷನ್ ಹತ್ರ ಬಂದಾಗ ಮಾಡಿರೋ ಸರ್ವೆ ಆಗ್ಬೋದು, ಯಾವುದೇ ಸರ್ವೆ ತಗೊಂಡ್ರು ಅಷ್ಟೇ ಭಾರತೀಯ ಜನತಾ ಪಕ್ಷನೇ ಕೇಂದ್ರದಲ್ಲಿ ಮುಂದೆ ಇರೋದು. ನೀವು ನೋಡಿ, ನೀವು ಇಷ್ಟು ತೆಗೆದು ನೋಡಿ 10 ವರ್ಷದಲ್ಲಿ. ಅದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ಅಭಿವೃದ್ಧಿ ಕೇಂದ್ರಿತ ರಾಜಕಾರಣ ಆಗಬಹುದು, ಭ್ರಷ್ಟಾಚಾರ ರಹಿತ ರಾಜಕಾರಣ ಆಗಬಹುದು. ಬಡವರು ಕರ್ನಾಟಕದಲ್ಲ ಸರ್, ನಾನು ಕೇಂದ್ರದ ಮಾತಾಡ್ತಾ ಇರೋದು. ಬಡವರು ಕೇಂದ್ರದ ಬಗ್ಗೆ ಇದಿರೋದೇನು ಸರ್ವೆ ಇರೋದು, ಸೊ ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಬಡವರು ಆಗ್ಬೋದು, ತಿರ್ಗಾ ಆಮೇಲೆ ದಲಿತರಾಗ್ಬೋದು, ಯುವಕರಾಗ್ಬೋದು, ಹೆಣ್ಣು ಮಕ್ಕಳಾಗ್ಬೋದು. ಸೊ ಈ ಮೋದಿಯವರು ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಗೊತ್ತಿರೋದು 4 ಜಾತಿ ಅಂತ ಹೇಳಿ. ಸೊ ಈ ರೀತಿಯಾಗಿ
ಈ 4 ಒಂಥರ ಶ್ರಮಿಕ ವರ್ಗದ ಒಂದು ಜಾತಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅಭಿವೃದ್ಧಿ ಕೇಂದ್ರಿತ ಚುನಾವಣೆ ಮಾಡ್ಕೊಂಡಾಗ್ಬೋದು ಅಥವಾ ಯೋಜನೆಗಳನ್ನ ಜಾರಿಗೆ ತಂದಿದ್ದಾಗ್ಬೋದು, ಅದರ ಎಫೆಕ್ಟ್ ಅದರ ರಿಸಲ್ಟ್ಸ್ ಕಳೆದ 10 ವರ್ಷದಿಂದ ಬರ್ತಾನೆ ಇದೆ. ಸೇಮ್ ಥಿಂಗ್ ಇವಾಗೂ ರಿಪೀಟ್ ಆಗಿದೆ. ಇನ್ಫ್ಯಾಕ್ಟ್ ನನ್ ಕೇಳಿದ್ರೆ ಇದಕ್ಕಿಂತ ಜಾಸ್ತಿ ಬರಬೇಕು. NDA 400 ಟಚ್ ಆಗುತ್ತೆ ಅನ್ನೋದು ನಮ್ಮ ಒಂದು ಇಂಟರ್ನಲ್ ಸರ್ವೆ. ಭಾರತೀಯ ಜನತಾ ಪಕ್ಷ ಸ್ಟ್ಯಾಂಡ್ ಅಲೋನ್ 370 ಟಚ್ ಆಗುತ್ತೆ ಅನ್ನೋದನ್ನ ಮೋದಿ ಅವರು ಮೊನ್ನೆ ಸದನದಲ್ಲಿ ಹೇಳಿದ್ದಾರೆ. ಪ್ಲಸ್ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಕರ್ನಾಟಕದಲ್ಲೂ ಅಷ್ಟೇನೆ. ಒಂದ್ಸಲಿ ಕಾಂಗ್ರೆಸ್ 1 ಬಂದಿತ್ತು, ಈ ಸಲ 1 ಬರಲ್ಲ. 28ಕ್ಕೆ 28 ಗ್ಯಾರಂಟಿ. ಯಾಕಂದ್ರೆ ನೀವು ನೋಡಿ, ಇಡೀ ದೇಶದಲ್ಲಿ ಸ್ವತಂತ್ರ ನಂತರ ಆಡಳಿತಕ್ಕೆ ಬಂದು 9 ತಿಂಗಳಲ್ಲಿ ಒಂದು ಆಡಳಿತ ವಿರೋಧಿ ಅಲೆ ಎದುರಿಸಿರುವಂತ ಏಕೈಕ ಪಕ್ಷ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ. ಏನೇನಾಯ್ತು ನೋಡ್ಕೊಂತಾ ಇದ್ದೀರಾ ಲಾಸ್ಟ್ 9 ತಿಂಗಳಲ್ಲಿ. ಏನೋ ಗ್ಯಾರಂಟಿ ಕೊಡ್ತೀನಿ ಅದು ಇದು ಅಂತ ಹೇಳಿದ್ರು. ಕರ್ನಾಟಕದ ವಿಷಯದಲ್ಲಿ ಒಂಚೂರು ಓವರ್ ಕಾನ್ಫಿಡೆನ್ಸ್ ಅನ್ನಿಸ್ತಿಲ್ವಾ? ಅಲ್ಲ ಓವರ್ ಕಾನ್ಫಿಡೆನ್ಸ್ ಏನಕ್ಕಾಗುತ್ತೆ? ಇವಾಗ ನೀವು ಹೇಳಿ ಆಯ್ತು, 28 ಕ್ಷೇತ್ರಗಳಿಗೆ ಅವ್ರಿಗೆ ಇದುವರೆಗೂ ಕ್ಯಾಂಡಿಡೇಟ್ಗಳನ್ನ ಫೈನಲೈಸ್ ಮಾಡಕ್ ಆಗ್ತಾ ಇಲ್ಲ. ನೀವೇ ಮೀಡಿಯಾದಲ್ಲಿ ಆಗ್ತಾ ಇದೀರಲ್ಲ, ಒಂದೊಂದು ಕ್ಷೇತ್ರಕ್ಕೆ ಎಷ್ಟೆಷ್ಟು ಆಕಾಂಕ್ಷಿಗಳು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಲ್ಲಿ. ಅದೇ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಆಗ್ತೀರಾ ನೀವು ಹೇಳಿ? ಅವ್ರು 15 ಕ್ಷೇತ್ರಗಳಿಗೆ ಸಿಂಗಲ್ ಕ್ಯಾಂಡಿಡೇಟ್ ಆಲ್ರೆಡಿ ಕಳಿಸ್ಕೊಟ್ಟಿದ್ದಾರೆ. ಅಲ್ಲ ಮೇಡಮ್, ಎಲ್ಲಿ ನೀವೆಲ್ಲೂ ಒಂದ್ ಕಡೆ ಹಾಕದೇ ಇಲ್ವಲ್ಲ. ನೀವು ನಮ್ಮ ಪಕ್ಷ ವಿಚಾರ ಬಂದಾಗ ನೀವೇ ಹಾಕ್ತಿರಲ್ಲ. ನಾನು ಹೇಳೋದು ಅದು, ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಈಗ ಸದ್ಯಕ್ಕೆ 28 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳೆಲ್ಲ. ಇನ್ಫ್ಯಾಕ್ಟ್ ಸಿಟ್ಟಿಂಗ್ ಮಿನಿಸ್ಟರ್ಗಳು, ಸಿಟ್ಟಿಂಗ್ MLA ಗಳನ್ನ ಕೇಳ್ಕೊಂಡ್ರು ಅವ್ರಿಗೆ ನಿಂತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಸೋಲ್ತಾರೆ ಅಂತ ಗೊತ್ತು. ಹಿಂದಿನ ಚುನಾವಣೆಯಲ್ಲಿ ಅದನ್ನೇ ಅನುಭವಿಸಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಕರ್ನಾಟಕದಲ್ಲಿ ಆ ಮಟ್ಟದಲ್ಲಿ ಇದೆ ಇವತ್ತು. ಸೊ ಆದ್ರಿಂದ ಇಲ್ಲಿ ನಮ್ಗೆ ಇನ್ನೂ ಜಾಸ್ತಿನೇ ಸೀಟ್ ಬರುತ್ತೆ. ಅದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಪ್ಯಾನ್ ಇಂಡಿಯಾ ನಾನು ಹೇಳ್ದಂಗೆ NDA 400, BJP 370 ಬರೋದಂತೂ ಖಂಡಿತ. ರವೀಂದ್ರ ರೇಷ್ಮೆ ಅವರೇ, ಕರ್ನಾಟಕದ BJPಯವರು ಲೋಕಸಭಾ ಅಭ್ಯರ್ಥಿಗಳಿರಲಿ, ವಿರೋಧ ಪಕ್ಷದ ಅಭ್ಯರ್ಥಿ ಯಾರು, ವಿರೋಧ ಪಕ್ಷದ ನಾಯಕನ ಅಭ್ಯರ್ಥಿ ಯಾರು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ 6-7 ತಿಂಗಳು ತಗೊಂಡ್ರು. ಸ್ವತಃ ಹೈಕಮಾಂಡ್ಗೆ ಕರ್ನಾಟಕ ಅಂತ ಒಂಥರ ಗಂಟಲು ಬಿಸಿ ತುಪ್ಪ ಇದ್ದಂಗೆ ಆಗೋಗ್ಬಿಟ್ಟಿದೆ. ಮೋದಿ ಜೊತೆಗೆ ಹೋಲಿಕೆ ಮಾಡುವಂಥ ವ್ಯಕ್ತಿಗತವಾದ ಪ್ರತಿಭೆ, ಪರಿಶ್ರಮ, ಸಾಧನೆ ದೃಷ್ಟಿಯಿಂದ ಯಾರಾದರೂ ಮೋದಿ ರಾಯಭಾರಿ ಅನ್ನೋರಿದ್ದಾರಾ ಕರ್ನಾಟಕದ BJP ಘಟಕದಲ್ಲಿ? ನನಗೆ ಮತ್ತೆ ನಿಮ್ಮ ಮೋಹನ್ ಭಾಗವತ್ಜಿಯವರು ಮೊನ್ನೆ ರಾಮ ಮಂದಿರದಲ್ಲಿ ಮಾತಾಡಿದ್ರಲ್ಲ, ಜೋಶ್ ಕೆ ಮಾಹೌಲ್ ಮೇ ಹೋಶ್ ಕಿ ಬಾತ್, ಅದು ನೀವೆಲ್ಲ ಮರಿಬೇಡಿ. ಈ ವಿಜಯೋನ್ಮಾದ, ಈ ಸರ್ವೆ ನೋಡ್ಬಿಟ್ಟು ಆ ವಿಜಯೋನ್ಮಾದದಲ್ಲಿ ಮೈ ಮರೆತು ಬಿಟ್ರಿ ಅಂತಂದರೆ ಇದೆಲ್ಲ ಸರ್ವೆ ಎಲ್ಲ ಉಲ್ಟಾಪಲ್ಟ ಆಗುತ್ತೆ ಕರ್ನಾಟಕದಲ್ಲಿ ಅಷ್ಟು ಸುಭದ್ರವಾಗಿಲ್ಲ, ಸುರಕ್ಷಿತವಾಗಿಲ್ಲ. ನಿಮ್ಮ ರಿಪೋರ್ಟ್ ಕಾರ್ಡ್ ನೋಡೋಕ್ಕಿಂತ ಮುಂಚೆ ಕರ್ನಾಟಕ ಜನ ಬ್ಲೈಂಡಾಗಿ ಮೋದಿ ವ್ಯಕ್ತಿತ್ವಕ್ಕೆ ಓಟ್ ಹಾಕ್ತಾ ಬಂದರು. 2014 ಲೋಕಸಭಾ ಚುನಾವಣೆ, 2018 ಲೋಕಸಭಾ ಚುನಾವಣೆ, 2019 ಲೋಕಸಭಾ ಚುನಾವಣೆ. ಯಾವಾಗ ನಿಮ್ಮ ರಿಪೋರ್ಟ್ ಕಾರ್ಡ್ ನೋಡ್ಬಿಟ್ರು 2019 23 ತಕ್ಷಣ ನಿಮಗೆ ಏನು ತೋರಿಸ್ಬೇಕಾಯ್ತು ಆ ಸ್ಥಾನವನ್ನು ಕೊಟ್ಬಿಟ್ರು, 66 ಇಳಿಸ್ಬಿಟ್ರೆ ನಿಮ್ಮನ್ನು. ನಿಮ್ಮ ಸಾಧನೆ ನೋಡಿದ್ರೆ ಬರೀ ಮೋದಿ ನೋಡಿ ವೋಟ್ ಮಾಡ್ತಾ ಇದ್ರು. ಅಂದ್ರೆ ಮೋದಿ ಮೇಲೆ ವ್ಯಕ್ತಿಗತವಾದ ಒಂದು ವಿಶ್ವಾಸ ಇದೆ ಜನ, ಅದು ಬದಲಾಗಿದೆ ಅನ್ನೋದಕ್ಕೆ. ವಿಧಾನಸಭಾ ಎಲೆಕ್ಷನ್ ಮತ್ತು ಲೋಕಸಭಾ ಎಲೆಕ್ಷನ್ ಅಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇಲ್ಲಿನ ಸರ್ಕಾರ ನೋಡಿ ಯಾವ ಕರ್ನಾಟಕ ಸಚಿವರು ಮಾಡಿರೋ ಕೆಲಸಗಳನ್ನ ನೋಡಿ ಕೊಡ್ತಾರೆ. ಕರ್ನಾಟಕ ಜನ ಎಷ್ಟು ವಿವೇಚನೆ ಇದೆ ಅಂತಂದ್ರೆ 2013ರಲ್ಲಿ ಇವ್ರು ಮಾಡಿರೋ ಎಲ್ಲ ಅವಾಂತರಗಳನ್ನು ಕ್ಷಮಿಸ್ಬಿಟ್ಟು, ಯಾವ ಕರ್ನಾಟಕ ಜನ 2013ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ 122 ಸೀಟ್ ಕೊಟ್ಟಿದ್ರು. 2014 ಲೋಕಸಭಾ ಚುನಾವಣೆ ಮೋದಿ ಎಂಟ್ರಿ ಕೊಟ್ಟ ತಕ್ಷಣ ಯೂ ಟರ್ನ್ ಆಯ್ತು. 17 ಲೋಕಸಭಾ ಸ್ಥಾನಗಳು ಮತ್ತು 132 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಲೀಡ್ ಕೊಟ್ಟರು. 2018ರಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಂತ ದೊಡ್ಡ ಕಳಂಕ ಏನಿರಲಿಲ್ಲ, ಸ್ಕ್ಯಾಂಡಲ್ಗಳಿರಲಿಲ್ಲ, ಏನೂ ಇರಲಿಲ್ಲ. ಆದರೂ ಕೂಡ 130 ಇದ್ದದ್ದು 78 ಆದರು, ಇವರು 48 ಇದ್ದದ್ದು 104 ಆದರು. 2019 ಟೋಟಲಿ ವಾಶ್ಔಟ್ ಫಾರ್ ಅಪೋಸಿಷನ್. 173 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಇವ್ರಿಗೆ ಲೀಡ್ ಕೊಟ್ಟ ಅಡ್ವಾಂಟೇಜನ್ನು ಕಳ್ಕೊಂಡ್ಬಿಟ್ರು. 3 ವರ್ಷ ಅಧಿಕಾರ ಚಲಾಯಿಸೋದು ವೈಖರಿ ಇತ್ತಲ್ಲ, ಅದು ನೋಡ್ಬಿಟ್ಟು ಜನಕ್ಕೆ ಸಾಕು ಈ BJP ಲೋಕಲ್ ಯೂನಿಟ್ನ ನಾವು ನಂಬೋಂಗಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರು. ಆ ಅಭಿಪ್ರಾಯ ಏನಾದರೂ ಬದಲಾಗಿದೆಯಾ? ಆಮೇಲೆ ಗ್ಯಾರಂಟಿ ಕಾರ್ಡ್ ಅವ್ರು ಹೇಳಿ ಕರೆಕ್ಟ್, 4.5 ಕೋಟಿ ಮತದಾರರು ಅಂದರೆ ಈ ಗೃಹಲಕ್ಷ್ಮಿಯರು ಇದಾರಲ್ಲ, 1,18,00,000 ಗೃಹಲಕ್ಷ್ಮಿಯರು ಅಂದರೆ ಅಷ್ಟು ಕುಟುಂಬಗಳು, ಮನೆಗೆ 4 ಓಟು ಅಂತ 4.5 ಕೋಟಿ ಓಟು ಈಗಲೂ ಸುಭದ್ರವಾಗಿ ಕಾಂಗ್ರೆಸ್ ನಡೆಯುತ್ತಾ ಅಂತ ಖಾಸಾ ವ್ಯತ್ಯಾಸ ಇಲ್ಲ. ವೋಟ್ ಶೇರ್ಗಳನ್ನ ನೋಡೋದಾದ್ರೆ ಕರ್ನಾಟಕದ ವಿಷಯಕ್ಕೆ ಬರೋದು, ಆದ್ರೆ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ಎಫೆಕ್ಟ್ ಆಗುತ್ತಾ? ಒಂದು ಎಕ್ಸ್ ಫ್ಯಾಕ್ಟರ್ BJPಯ ಪರವಾಗಿ ಇರೋದು ಅದು ಮೋದಿ. ಬಹಳಷ್ಟು ಜನರನ್ನ ನಾವು ಕೇಳಿದಾಗ ರಾಜ್ಯದ ಎಲೆಕ್ಷನ್ಗೆ ಬಂದಾಗ ನಾವು ಬೇರೆ ಹಾಕ್ತೀವಿ, ಲೋಕಸಭಾ ಎಲೆಕ್ಷನ್ಗೆ ಬಂದಾಗ ನಾವು ಮೋದಿ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ರು. ಬೇರೆ ಬೇರೆ ರಾಜ್ಯಗಳಲ್ಲೂ ಹಿಂಗಿದ್ದೇ ಒಂದು ಸರ್ವೆ ಸುಮ್ಮನೆ ಹಿಂಗೆ ಮಾತಾಡಿಸಿದಾಗ ಜನ ಹೇಳ್ತಾ ಇರುವಂಥದ್ದು. ಅದು ಯಾವ ರೀತಿ ಇಫೆಕ್ಟ್ ಆಗುತ್ತೆ ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.